ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಗೋಕುಲ ವ್ಲಾಗ್ಸ್ ಇನ್ ಕನ್ನಡ. ನಾನು ಪಲ್ಲವಿ. ನಾನಿವತ್ತು ತುಪ್ಪದಲ್ಲಿ ಮಾಡುವಂತಹ ಮೈಸೂರು ಪಾಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಎಣ್ಣೆನ ಬಳಸಿಲ್ಲ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಗೆ ಒಂದು 1/4 kg ತುಪ್ಪನ ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದು ಬಿಸಿಯಾದ ನಂತರ ಅದಕ್ಕೆ ಒಂದು ಅರ್ಧ kg ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮೊದಲಿಗೆ ನಾವಿಲ್ಲಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದರಲ್ಲಿರುವಂತಹ ಹಸಿ ಸ್ಮೆಲ್ ಕೂಡ ಹೋಗಬೇಕು. ನಾವು ಹಾಗೆ ಹುರಿಯೋದಕ್ಕಿಂತ ತುಪ್ಪದಲ್ಲಿ ಹುರಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಒಂದು 7-8 ನಿಮಿಷದಷ್ಟು ಇದನ್ನು ಹುರಿದಾಗ ಈ ರೀತಿಯಾಗಿ ತುಪ್ಪ ಎಲ್ಲ ಹೀರ್ಕೊಳ್ಳುತ್ತೆ. ನಂತರ ಇನ್ನೊಂದು ಬಾಣಲೆಗೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡ್ರೆ 2 ಕಪ್ಪಷ್ಟು ಸಕ್ಕರೆ, ಈ ಅಳತೆಯಲ್ಲಿ ನಾನು ಸಕ್ಕರೆನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸಕ್ಕರೆನ ಕರಗೋದಕ್ಕೆ ಬಿಡ್ತಾ ಇದ್ದೀನಿ. ಸಕ್ಕರೆ ಪಾಕನ್ನು ನಾವು ಸಪ್ರೇಟಾಗಿ ಮಾಡಿಕೊಂಡ್ರೆ ನಾವು ಮೈಸೂರು ಪಾಕನ್ನು ಬೇಗನೆ ಮಾಡ್ಕೊಳ್ಬೋದು. ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಸೇರಿಸೋದ್ರಿಂದ ಇದರಲ್ಲಿರುವಂತಹ ಕಲ್ಮಶ ಎಲ್ಲ ನೀಟಾಗಿ ಬರುತ್ತೆ. ಸಕ್ಕರೆನಲ್ಲಿ ಹೀಗೆ ನೊರೆಯಾಗಿ ತುಂಬಾ ಕೊಳೆ ಬರುತ್ತೆ. ಅದನ್ನೆಲ್ಲ ನಾವು ತೆಕ್ಕೊಳ್ಬೇಕು. ಆಗ ಸಕ್ಕರೆ ಪಾಕ ನೀಟಾಗಿ ಆಗುತ್ತೆ. ಹೀಗೆ ನೂಲು ಪಾಕ ಬರುವವರೆಗೂ ನಾವು ಇದನ್ನು ಮಾಡ್ಕೊಳ್ಬೇಕು. ಈಗ ಸಕ್ಕರೆ ಪಾಕ ರೆಡಿಯಾಗಿದೆ. ನಾವು ಹುರಿದಿಟ್ಕೊಂಡಂತಹ ಕಡಲೆ ಹಿಟ್ಟನ್ನು ಈ ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಕಡಲೆ ಹಿಟ್ಟನ್ನ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಗಂಟಾಗತ್ತೆ. ಈಗ ಇದರಲ್ಲಿರುವಂತಹ ಗಂಟುಗಳನ್ನೆಲ್ಲ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಪಾಕನೂ ಆಲ್ರೆಡಿ ಆಗಿರೋದ್ರಿಂದ ಬೇಗನೆ ಮಾಡ್ಕೊಳ್ಬೋದು. ಹಾಗೆ ನಾನಿಲ್ಲಿ ತುಪ್ಪನ ಕೂಡ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ನಮಗೆ ಎಷ್ಟು ಬೇಕು ತುಪ್ಪ ನೋಡಿ ಹಾಕ್ಕೊಳ್ಬೇಕು.
ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬಾಣಲೆ ಬಿಡೋವರೆಗೂ ಕೂಡ ಚೆನ್ನಾಗಿ ಮಗ್ಚ್ಕೊಳ್ಬೇಕು. ನಂತರ ಇದಕ್ಕೆ ನಾನು ಸ್ವಲ್ಪ ಅರಿಶಿಣ ಪೌಡರ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಬಾಣಲೆ ಬಿಟ್ಟಿದೆ, ಇದನ್ನು ನಾನು ಟ್ರೇನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಸ್ವಲ್ಪ ಬಿಸಿಯಾಗಿರುವಾಗಲೇ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಚಿಕರವಾದಂತಹ ಮೈಸೂರು ಪಾಕ್ ರೆಡಿಯಾಗಿದೆ.